ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ದ್ವಿತೀಯ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಾಗೆ ಇದಾಗಲೇ 2 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪ್ರಥಮ ಕಿರು ಪರೀಕ್ಷೆಗೆ ಸಂಬಂಧಿಸಿದಾಗೆ ನೀಡಿದ್ದೇನೆ. ಇವತ್ತು 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ನೀಡ್ತಾ ಇದ್ದೀನಿ. ಅದನ್ನು ನೋಡೋಣ. ಹಾಗಾದರೆ ಮೊದಲಿಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮಲ್ಟಿಪಲ್ ಚಾಯ್ಸ್ ಟೈಪ್ ಆಫ್ ಕ್ವಶನ್ಸು. ಸೊ ಇವು 4 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಇಂಡೋ ರೋಮನ್ ಸಂಬಂಧಗಳ ಬಗ್ಗೆ ಒಂದು ಕಲ್ಪನೆಯನ್ನು ನೀಡುವ ಕೃತಿ ಯಾವುದು ಅಂತೇಳಿ. ದ ವರ್ಕ್ ವಿಚ್ ಗಿವ್ಸ್ ಆ್ಯನ್ ಐಡಿಯಾ ರಿಗಾರ್ಡಿಂಗ್ ಇಂಡೋ ರೋಮನ್ ರಿಲೇಷನ್ಸ್. ಸೊ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿರುವಂಥ ಕ್ವಶನ್ ನೋಡ್ಬೋದು. ಸಾಮಾನ್ಯವಾಗಿ ನಿಮಗೆ ನೇರವಾಗಿ ಪ್ರಶ್ನೆ ಬರುತ್ತೆ. ಏನಂತ, ಹೂ ರೋಟ್ ನ್ಯಾಚುರಲ್ ಹಿಸ್ಟೋರಿಯಾ ಅಂತೇಳಿ. ನ್ಯಾಚುರಲ್ ಹಿಸ್ಟೋರಿಯಾ ಕೃತಿಯನ್ನು ರಚಿಸಿದವರು ಯಾರು, ಅಥವಾ ಪ್ಲಿನಿಯ ಪ್ರಮುಖ ಕೃತಿ ಯಾವುದು ಅಂತೇಳಿ, ಹೌದಲ್ವಾ? ಸೊ ಅದು ನ್ಯಾಚುರಲ್ ಹಿಸ್ಟೋರಿಯಾ. ಈ ಪ್ಲಿನಿಯ ಕೃತಿಯಾದಂತಹ ನ್ಯಾಚುರಲ್ ಹಿಸ್ಟೋರಿಯಾ ಈ ಇಂಡೋ ರೋಮನ್ ಸಂಬಂಧದ ಬಗ್ಗೆ ಉಲ್ಲೇಖವನ್ನು ಮಾಡುತ್ತೆ. ಸೊ ಯಾವುದು ಹಾಗಾದರೆ? ನ್ಯಾಚುರಲ್ ಹಿಸ್ಟೋರಿಯಾ. ದ ವರ್ಕ್ ನ್ಯಾಚುರಲ್ ಹಿಸ್ಟೋರಿಯಾ ವಿಚ್ ಗಿವ್ ಆ್ಯನ್ ಐಡಿಯಾ ರಿಗಾರ್ಡಿಂಗ್ ಇಂಡೋ ರೋಮನ್ ರಿಲೇಷನ್ಸ್. ಸೊ ಹಾಗಾದರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಎಸ್, ನೆಕ್ಸ್ಟ್, ಸಿಂಧೂ ಜನರ ಪ್ರಮುಖ ದೇವರು, ಆ್ಯನ್ ಇಂಪಾರ್ಟೆಂಟ್ ಡೈಟಿ ಆಫ್ ಇಂಡಸ್ ಪೀಪಲ್. ಸೊ ಇದು ಸಿಂಪಲ್ ಕ್ವಶನ್. ಸೊ ಎಲ್ರಿಗೂ ಕೂಡ ಗೊತ್ತಿದೆ ಅಂದ್ಕೊಳ್ತೇನೆ. ಅದೇ ಯಾವುದು? ಮದರ್ ಗಾಡೆಸ್, ಮಾತೃದೇವತೆ. ಮಾತೃದೇವತೆಯೇ ಸಿಂಧೂ ಜನರ ಪ್ರಮುಖ ದೇವರು. ಎಸ್, ನೆಕ್ಸ್ಟು, ಈ ಟೈಪ್ ಆಫ್ ಕ್ವಶನ್ ತುಂಬಾ ಈಸಿ ಇರುತ್ತೆ ಮತ್ತು ತುಂಬ ಇಂಪಾರ್ಟೆಂಟು. ಈಗ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನೀಡಲಾಗ್ತದೆ. ಸಾಮಾನ್ಯವಾಗಿ ಮಕ್ಕಳು ಇಲ್ಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ. ಏನಪ್ಪ ಅಂದರೆ, ಇದು ಮ್ಯಾಚ್ ದಿ ಫಾಲೋಯಿಂಗ್ ಮಾಡಬೇಕು ಅಂತೇಳಿ ಅಂದ್ಕೊಳ್ತಾರೆ. ನೋ, ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲ. ಅಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಬೇಕು. ಐಡೆಂಟಿಫೈ ದ ಕರೆಕ್ಟ್ ಪೇರ್. ಸೊ ಯಾವುದು ಕರೆಕ್ಟ್ ಪೇರು ಅನ್ನೋಂಥದ್ದನ್ನು ಗುರುತಿಸಬೇಕು. ಸೊ ಅಲ್ಲಿ ಮೊದಲನೇ ಪೇರೇ ನೋಡಿ ಕರೆಕ್ಟ್ ಇದೆ. ರಾಜನ್ ಅಂಥೇಳಿ ಯಾರನ್ನು ಕರಿತಾಯಿದ್ರು? ಬುಡಕಟ್ಟಿನ ಮುಖ್ಯಸ್ಥನನ್ನು, ಅಲ್ವಾ? ದ ಹೆಡ್ ಆಫ್ ದ ಟ್ರೈಬ್ ಇಸ್ ಕಾಲ್ಡ್ ಆಸ್ ರಾಜನ್ ಅಂಥೇಳಿ ಅವರನ್ನು ಕರಿತಾ ಇದ್ದರು ಅಂಥೇಳಿ ನಮ್ಗೆ ಗೊತ್ತು. ನಿಮಗೆ ಈ ಆರ್ಯನರ ಕಾಲದ ಇತಿಹಾಸವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಹೆಡ್ ಆಫ್ ದ ಟ್ರೈಬ್ ಇಸ್ ಕಾಲ್ಡ್ ಆಸ್ ರಾಜನ್, ಅಥವಾ ಜನದ ಮುಖ್ಯಸ್ಥನನ್ನು ರಾಜನ್ ಅಂಥೇಳಿ ಕರಿತಾ ಇದ್ದರು ಅಂತೇಳಿ. ಆದರೆ ವಿರಾಟ್ ಸೊ ಅಲ್ಲ, ಅಲ್ಲಿ ರಾಜನ ವಿವಿಧ ಶ್ರೇಣಿಯಲ್ಲಿ ನಾವು ಅದನ್ನು ಗುರುತಿಸ್ತೇವೆ. ವಿರಾಟು. ಶಾಶ್ವತಿ ಗ್ರಾಮದ ಮುಖ್ಯಸ್ಥ ಅಲ್ಲ, ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಣಿ ಅಂತೇಳಿ ಕರಿತಾಯಿದ್ರು. ಶಾಶ್ವತಿ ಅಂದರೆ ಗ್ರಾಮಗಳ ಗುಂಪಿನ ಮುಖ್ಯಸ್ಥನನ್ನು, ಅಲ್ವಾ? ಹಾಗೆಯೇ ಅಗ್ನಿ, ಅದು ದೇವರಿಗೆ ಸಂಬಂಧಿಸಿದ್ದು, ಉತ್ತರ ವೇದಗಳ ಕಾಲದಲ್ಲಿ ಕಂಡುಬರುವಂಥದ್ದು. ಸೊ ಅಲ್ಲಿ ಕರೆಕ್ಟಾದಂತಹ ಜೋಡಿ ಯಾವುದಪ್ಪ ಅಂದರೆ ರಾಜನ್, ಬುಡಕಟ್ಟಿನ ಮುಖ್ಯಸ್ಥ. ರಾಜನ್, ದ ಹೆಡ್ ಆಫ್ ದ ಟ್ರೈಬ್. ಎ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಅಶೋಕನನ್ನು ದೇವನಾಂಪ್ರಿಯ ಅಶೋಕಾಸ ಎಂದು ಉಲ್ಲೇಖಿಸುವ ಶಾಸನ. ಯಾವ ಶಾಸನಗಳು ಹಾಗೆ ಉಲ್ಲೇಖವನ್ನು ಮಾಡಿದೆ? ಎಡಿಕ್ಟ್ ದಟ್ ರೆಫರ್ ಟು ಅಶೋಕ ಆ್ಯಸ್ ದೇವನಾಂಪ್ರಿಯ ಅಶೋಕಸ. ದೇವನಾಂಪ್ರಿಯ ಅಶೋಕಸ ನೋಡಿ, ಮೊದಲಿಗೆ ಈ 2 ಶಾಸನಗಳು ವಿಶೇಷವಾಗಿ ಎ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕಲ್ಕತ್ತಾ ಮತ್ತು ಮಸ್ಕಿ. ಈ ಕಲ್ಕತ್ತಾ ಮತ್ತು ಮಸ್ಕಿ ಶಾಸನಗಳು ಕಂಡುಹಿಡಿಯೋದಕ್ಕಿಂತ ಪೂರ್ವದಲ್ಲಿ ದೇವನಾಂಪ್ರಿಯ ಅಂತ ಹೇಳಿ ಯಾರ ಹೆಸರಿತ್ತು ಅನ್ನುವಂಥದ್ದೇ ಇತಿಹಾಸಕರಿಗೆ ದೊಡ್ಡ ಕನ್ಫ್ಯೂಷನ್ ಇತ್ತು. ಸೊ ಆ ಕನ್ಫ್ಯೂಷನ್ ಎಂಡ್ ಆಗಿದ್ದೆ ಯಾವಾಗಪ್ಪ ಅಂದರೆ ಈ ಕಲ್ಕತ್ತಾ ಮತ್ತು ಮಸ್ಕಿ ಶಾಸನ ಸಿಕ್ಕಾದ ನಂತರ. ಸೊ ಅದರಲ್ಲಿ ಉಲ್ಲೇಖವನ್ನು ಮಾಡಿದೆ. ಏನಂಥೇಳಿ? ದೇವನಾಂಪ್ರಿಯ ಅಶೋಕಸ ಅಂಥೇಳಿ. ಸೊ ಅದರ ಮೂಲಕ ಈ ದೇವನಾಂಪ್ರಿಯ ಅಂದರೆ ಅಶೋಕ ಅನ್ನುವಂಥದ್ದು ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾದರೆ ದೇವನಾಂಪ್ರಿಯ ಅಶೋಕಸ ಅಂಥೇಳಿ ಉಲ್ಲೇಖ ಮಾಡಿರುವಂತಹ ಶಾಸನಗಳು ಯಾವ್ಯಾವಪ್ಪ ಅಂದರೆ, ಒಂದು ಕಲ್ಕತ್ತಾ ಮತ್ತಿನ್ನೊಂದು ಮಸ್ಕಿ. ಸೊ ಕಲ್ಕತ್ತಾ ಆ್ಯಂಡ್ ಮಸ್ಕಿ ಎಡಿಟ್ಸ್ ದಟ್ ರೆಫರ್ ಟು ಅಶೋಕ ಆ್ಯಸ್ ದೇವನಾಂಪ್ರಿಯ ಅಶೋಕಸ. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ನೆಕ್ಸ್ಟ್, ಸೆಕೆಂಡ್ ಮೇನು, ನೀಡಲಾದ ಸೂಕ್ತ ಉತ್ತರಗಳೊಂದಿಗೆ ಖಾಲಿ ಜಾಗವನ್ನು ಭರ್ತಿ ಮಾಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಆಫ್ ಕ್ವಶನ್ನ ನಾವು ನೋಡಬೇಕಾಗ್ತದೆ. ಸೊ ಇಲ್ಲೂ ಕೂಡ 4 ಪ್ರಶ್ನೆಗಳಿರ್ತವೆ, 5 ಆಪ್ಷನ್ ಇರುತ್ತೆ. ಸೊ ಅದು ಯಾವುದರಲ್ಲಿ ಸರಿಯಾದಂಥ ಆಪ್ಷನನ್ನು ಪಿಕ್ ಮಾಡಿ ನಾವಿಲ್ಲಿ ಫಿಲ್ಲನ್ನು ಮಾಡಬೇಕಾಗ್ತದೆ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ಮೊದಲ ವೇದ. ವೆರಿ ಈಸಿ ಕ್ವಶನ್. ದ ಫಸ್ಟ್ ವೇದ ಈಸ್ ಯಾವುದದು? ಋಗ್ವೇದ. 4 ವೇದಗಳಿದೆಯಲ್ಲ. ಸೊ ಅದರಲ್ಲಿ ಮೊದಲನೇ ವೇದ ಯಾವುದು? ಋಗ್ವೇದ.
ಎಸ್ ನೆಕ್ಸ್ಟ್ ಡ್ಯಾಶ್ ಜೈನ ಧರ್ಮದ ಸಂಕೇತವಾಗಿದೆ. ಡ್ಯಾಶ್ ಇಸ್ ದ ಸಿಂಬಲ್ ಆಫ್ ಜೈನಿಸಮ್. ಸೊ ಯಾವುದು ಜೈನ ಧರ್ಮದ ಸಂಕೇತ ಯಾವುದಪ್ಪ ಅಂದರೆ ಸ್ವಸ್ತಿಕ್. ಸ್ವಸ್ತಿಕ್ ಇಸ್ ದ ಸಿಂಬಲ್ ಆಫ್ ಜೈನಿಸಮ್. ಜೈನ ಧರ್ಮದ ಸಂಕೇತ ಸ್ವಸ್ತಿಕ್. ಎಸ್ ನೆಕ್ಸ್ಟ್ ಕುಶಾನರ ಮೊದಲ ರಾಜ, ದ ಫಸ್ಟ್ ಕಿಂಗ್ ಆಫ್ ಕುಶಾನ ವಾಸ್, ಅಥವಾ ಕುಶಾನರ ಸ್ಥಾಪಕ ಅಂತೇಳಿ ಕೂಡ ಕರೆಯೋದು, ದ ಫೌಂಡರ್ ಆಫ್ ಕುಶಾನಾಸ್. ಸೊ ಯಾರಪ್ಪ ಅಂದರೆ ಅವನೇ ಕುಜಲ್ ಕಾಡ್ಫೇಸಸ್. ಕುಜಲ್ ಕಾಡ್ಫೇಸಸ್ ವಾಸ್ ದ ಫೌಂಡರ್ ಆರ್ ಫಸ್ಟ್ ರೂಲರ್ ಆಫ್ ಕುಶಾನಾಸ್. ಕುಶಾನರ ಮೊದಲ ದೊರೆ ಅಥವಾ ಸ್ಥಾಪಕ ಅಂಥೇಳಿ ಯಾರನ್ನ ಕರೀತಾರೆ? ಕುಜಲ್ ಕಾಡ್ಫೇಸಸ್ನನ್ನು. ನೆಕ್ಸ್ಟ್ ಗುಪ್ತರ ರಾಜಧಾನಿ ಡ್ಯಾಶ್ ಆಗಿತ್ತು. ದ ಕ್ಯಾಪಿಟಲ್ ಆಫ್ ಗುಪ್ತ ವಾಸ್. ಗುಪ್ತರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದರೆ ಪಾಟಲಿಪುತ್ರ. ಪಾಟಲಿಪುತ್ರ ವಾಸ್ ದ ಕ್ಯಾಪಿಟಲ್ ಆಫ್ ಗುಪ್ತಾಸ್. ಸೊ ಇದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಸಂಬಂಧಿಸಿದ್ದು. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಆಫ್ ಕ್ವಶನ್ಸ್. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಸೊ ಅದರಲ್ಲಿ ಎ ಆಪ್ಷನ್ ಅಥವಾ ಎ ಭಾಗದಲ್ಲಿ ನೋಡೋದಾದರೆ ಟಾಲೆಮಿ ಅನ್ನುವಂಥದ್ದು. ಸೊ ಟಾಲೆಮಿಯ ರಚಿಸಿದಂತಹ ಕೃತಿ ಯಾವುದಪ್ಪ ಅಂದರೆ ಜಿಯೋಗ್ರಫಿ. ಟಾಲೆಮಿ ಹಿ ರೋಟ್ ಜಿಯೋಗ್ರಫಿ. ಸೊ ದಟ್ ಈಸ್ ಒನ್ ಆಫ್ ದ ಫೇಮಸ್ ವರ್ಕ್ ರಿಟನ್ ಬೈ ಟಾಲೆಮಿ. ಎಸ್ ನೆಕ್ಸ್ಟ್ ಮಹಾವೀರ. ಮಹಾವೀರ ಯಾರು? ಜೈನ ಧರ್ಮದ 24ನೇ ತೀರ್ಥಂಕರ. ಹಿ ವಾಸ್ ದ 24th ತೀರ್ಥಂಕರ ಆಫ್ ಜೈನಿಸಮ್. ಹೌದಲ್ವಾ? ಸೊ ಹಾಗಾಗಿ ಎರಡನೇದಕ್ಕೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಹಾಲ. ಹಾಲ ಹಿ ವಾಸ್ ದ ಗ್ರೇಟೆಸ್ಟ್ ರೂಲರ್ ಆಫ್ ಶಾತವಾಹನ. ಶಾತವಾಹನರ ಪ್ರಸಿದ್ಧ ದೊರೆ, ಅದರಲ್ಲೂ ಶಾತವಾಹನರ 17ನೇ ರಾಜ ಅಂಥೇಳಿ ಅದನ್ನು ಕರೆಯಲಾಗ್ತದೆ. ಹಾಲ ವಾಸ್ ಕನ್ಸಿಡರ್ ಆಸ್ ದ 17th ಕಿಂಗ್ ಆಫ್ ಶಾತವಾಹನಾಸ್. 17th ಕಿಂಗ್ ಆಫ್ ಶಾತವಾಹನಾಸ್. ನೆಕ್ಸ್ಟ್ ಪರಾಂತಕ ಚೋಳ. ಪರಾಂತಕ ಚೋಳ, ಸೊ ಇವನು ಯಾವ ಶಾಸನವನ್ನು ಹೊರಡಿಸ್ತಾನಪ್ಪ ಅಂದರೆ ಉತ್ತರ ಮೇರೂರು ಶಾಸನ. ಉತ್ತರ ಮೇರೂರು ಶಾಸನವನ್ನು ಹೊರಡಿಸಿದವನೇ ಯಾರಪ್ಪ ಅಂದರೆ ಪರಾಂತಕ ಚೋಳ. ಸೊ ಹಾಗಾಗಿ 4ನೇದಕ್ಕೆ ಇ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ? ಪರಾಂತಕ ಚೋಳ ಫಸ್ಟ್ ಇಂಟ್ರಡ್ಯೂಸ್ ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್. ಸೊ ಇದಿಷ್ಟು ಮ್ಯಾಚ್ ದಿ ಫಾಲೋಯಿಂಗ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಉತ್ತರ ಭಾರತದಲ್ಲಿ ಮಾನವ ಮೊದಲು ಬಳಸಿದ ಲೋಹ ಯಾವುದು ಅಂತೇಳಿ. ಉತ್ತರ ಭಾರತದಲ್ಲಿ ವಿಚ್ ವಾಸ್ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಮ್ಯಾನ್ ಇನ್ ನಾರ್ತ್ ಇಂಡಿಯಾ. ಸೊ ಯಾವುದದು? ತಾಮ್ರ. ಕಾಪರ್ ವಾಸ್ ದ ಫಸ್ಟ್ ಮೆಟಲ್ ವಿಚ್ ವಾಸ್ ಯೂಸ್ಡ್ ಬೈ ಮ್ಯಾನ್ ಇನ್ ನಾರ್ತ್ ಇಂಡಿಯಾ. ಉತ್ತರ ಭಾರತದಲ್ಲಿ ಮಾನವ ಬಳಸಿದಂತಹ ಮೊದಲ ಲೋಹ ಯಾವುದಪ್ಪ ಅಂದರೆ ಅದು ತಾಮ್ರ. ಎಸ್ ನೆಕ್ಸ್ಟು ಸಿಂಧೂ ನಾಗರಿಕತೆಯ ಮಹಾಸ್ನಾನ ಗೃಹ ಎಲ್ಲಿದೆ? ವೇರ್ ಇಸ್ ದ ಗ್ರೇಟ್ ಬಾತ್ ಆಫ್ ಇಂಡಸ್ ಸಿವಿಲೈಸೇಷನ್ ಲೊಕೇಟೆಡ್? ಸೊ ಎಲ್ಲಿದೆಪ್ಪ ಅಂದರೆ ಇಟ್ಸ್ ಇನ್ ಮೆಹೆಂಜೊದಾರೋ. ಮೆಹೆಂಜೊದಾರೋದಲ್ಲಿ ಅಂತಹ ಒಂದು ಮಹಾಸ್ನಾನ ಗೃಹವನ್ನು ನಾವು ಕಾಣ್ಬೋದು. ಸೊ ದ ಗ್ರೇಟ್ ಬಾತ್ ಆಫ್ ಇಂಡಸ್ ಸಿವಿಲೈಸೇಷನ್ ಈಸ್ ಲೊಕೇಟೆಡ್ ಎಟ್ ಮೆಹೆಂಜೊದಾರೋ. ನೆಕ್ಸ್ಟು ಶಾತವಾಹನರ ರಾಜಧಾನಿ ಯಾವುದು? ಶಾತವಾಹನ ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಶಾತವಾಹನಾಸ್. ಯಾವುದದು? ಪ್ರತಿಷ್ಠಾನ ಅಥವಾ ಪೈಥಾನ್ ಅಂಥೇಳಿ ಕರಿತೇವೆ. ಪ್ರತಿಷ್ಠಾನ ಅಥವಾ ಪೈಥಾನ್. ಪ್ರತಿಷ್ಠಾನ್ ಆರ್ ಪೈಥಾನ್ ವಾಸ್ ದ ಕ್ಯಾಪಿಟಲ್ ಆಫ್ ಶಾತವಾಹನಾಸ್. ಎಸ್ ಇದಿಷ್ಟು 1 ಅಂಕದ ಪ್ರಶ್ನೆ ಆದರೆ ನೆಕ್ಸ್ಟು 2 ಅಂಕಗಳ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ ಇನ್ 2 words ಆರ್ 2 sentences each. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ನವಶಿಲಾಯುಗದ ಯಾವುದಾದ್ರೂ 2 ನೆಲೆಗಳನ್ನು ಹೆಸರಿಸಿ. ನೇಮ್ ಎನಿ 2 sites ಆಫ್ ನಿಯೋಲಿಥಿಕ್ ಏಜ್. ಸೊ ನವಶಿಲಾಯುಗಕ್ಕೆ ಸಂಬಂಧಿಸಿದಾಗೆ ಹಲವಾರು ನೆಲೆಗಳನ್ನು ನಾವು ಗುರುತಿಸ್ಬೋದು. ಅವುಗಳಲ್ಲಿ ಮುಖ್ಯವಾಗಿ ಕರ್ನಾಟಕದ ಮಸ್ಕಿ, ರಾಯಚೂರಿನ ದೋಅಬ್, ಬಳ್ಳಾರಿ ಮತ್ತು ಕಾವೇರಿ ಕಣಿವೆ ಪ್ರದೇಶಗಳು, ತಮಿಳುನಾಡಿನ ತಿರುನಲ್ವೇಲಿ, ಸೇಲಮ್ಮು, ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಹೈದರಾಬಾದು, ಗುಜರಾತ್ನ ಕಾತೇವಾರ, ಪಾಕಿಸ್ತಾನದ ಸಿಂಧ್ ಮತ್ತು ಬಲೂಚಿಸ್ತಾನ. ಸೊ ಇವೆಲ್ಲವೂ ಕೂಡ ಈ ನವಶಿಲಾಯುಗದ ನೆಲೆಗಳು ಅಂಥೇಳಿ ನಾವು ಗುರುತಿಸ್ತೇವೆ ಅಲ್ವಾ? ಸೊ ಅದರಲ್ಲಿ ಈಸಿ ಅಂದರೆ ನೀವು ಮಸ್ಕಿ. ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೈಟ್ ಆಫ್ ದ ನಿಯೋಲಿಥಿಕ್ ಏಜ್. ಮಸ್ಕಿಯನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೋದು. ಹಾಗೆಯೇ ರಾಯಚೂರು ಜಿಲ್ಲೆಯ ದೋಅಬ್ಬನ್ನು ನೆನಪಿಟ್ಕೊಳ್ಬೋದು. ಬಳ್ಳಾರಿ ಮತ್ತು ಕಾವೇರಿ ಕಣಿವೆ ಪ್ರದೇಶಗಳನ್ನು ನೀವು ನೆನಪಿಟ್ಕೊಳ್ಬೋದು. ಸೊ ಯಾವುದಾದ್ರೂ 2 ಸ್ಥಳಗಳನ್ನು ಅಲ್ಲಿವಾದರೆ ಆಯಿತು. ನೆಕ್ಸ್ಟ್ ಯಾವುದಾದ್ರೂ 2 ವರ್ಣಗಳನ್ನು ಹೆಸರಿಸಿ. ನೇಮ್ ಎನಿ 2 ವರ್ಣಾಸ್. ಸೊ ಯಾವುದು ವರ್ಣಗಳು ಯಾವ್ಯಾವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ
ಮತ್ತು ಶೂದ್ರ, ಚತುರ್ವರ್ಣ ಅಂಥೇಳಿ ಕರಿತೇವೆ ಅಲ್ವಾ. ಪೂರ್ವ ವೈದಿಕ ಕಾಲದ ಅಂತಿಮ ಹಂತದಲ್ಲಿ ಈ ಚತುರ್ವರ್ಣ ಸಿಸ್ಟಮ್ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಸೊ ಅದರಲ್ಲಿ 4 ವರ್ಣಗಳನ್ನು ನಾವು ನೋಡ್ಬೋದು. ಅವ್ಯಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಅದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಆಯಿತು. ನೆಕ್ಸ್ಟ್, ವರ್ಧಮಾನನ ಪೋಷಕರು ಯಾರು? ಹೂ ವರ್ ದ ಪೇರೆಂಟ್ಸ್ ಆಫ್ ವರ್ಧಮಾನ? ವರ್ಧಮಾನನ ತಂದೆ ತಾಯಿ ಯಾರು? ತಂದೆ ಸಿದ್ಧಾರ್ಥ, ತಾಯಿ ತ್ರಿಶೂಲ ದೇವಿ. ವರ್ಧಮಾನ ಮಹಾವೀರ ಅಂತೇಳಿ ಅವರನ್ನು ಹೆಸರಿಸಲಾಗ್ತದೆ. ಸೊ ಅವರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶೂಲಾದೇವಿ. ಸೊ ಮದರ್ ನೇಮ್ ಈಸ್ ತ್ರಿಶೂಲಾದೇವಿ ಆ್ಯಂಡ್ ಫಾದರ್ ನೇಮ್ ಈಸ್ ಸಿದ್ಧಾರ್ಥ. ನೆಕ್ಸ್ಟ್, ಬೌದ್ಧ ಧರ್ಮದ ಹರಡುವಿಕೆಗಾಗಿ ಕಾನಿಷ್ಕನು ಕೈಗೊಂಡ ಯಾವುದಾದ್ರೂ 2 ಕ್ರಮಗಳನ್ನು ಬರೆಯಿರಿ ಅಂತೇಳಿ. ರೈಟ್ ಎನಿ 2 ಮೆಜರ್ಸ್ ಅಂಡರ್ಟೇಕನ್ ಬೈ ಕಾನಿಷ್ಕ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್ ಅಂತ. ಸೊ ಅವನು ಹಲವಾರು ಕ್ರಮಗಳನ್ನು ಕೈಗೊಳ್ತಾನೆ. ಅಂದರೆ ಅವನು ಮೊದಲಿಗೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡ್ತಾನೆ. ಹಿ ಗೇವ್ ಶೆಲ್ಟರ್ ಫಾರ್ ಬುದ್ಧಿಸಮ್. ಸೊ ಆ ಮೂಲಕ ಬೌದ್ಧ ಧರ್ಮವನ್ನು ಹರಡೋದಕ್ಕೆ ಕ್ರಮವನ್ನು ಕೈಗೊಳ್ತಾನೆ. ಆ್ಯಂಡ್ ಹಿ ಕನ್ಸ್ಟ್ರಕ್ಟೆಡ್ ಮೆನಿ ವಿಹಾರಾಸ್ ಆ್ಯಂಡ್ ಮಠಾಸ್. ಹೌದಲ್ವ, ಹಲವಾರು ವಿಹಾರಗಳನ್ನು ಮತ್ತು ಮಠಗಳನ್ನು ಭಿಕ್ಷುಗಳಿಗೋಸ್ಕರನೇ ಬೌದ್ಧ ಭಿಕ್ಷುಗಳಿಗೋಸ್ಕರನೇ ಸ್ಥಾಪನೆ ಮಾಡೋದ್ರ ಮೂಲಕ ಪ್ರಚಾರವನ್ನು ಕೈಗೊಳ್ತಾನೆ. ಆ್ಯಂಡ್ ಹಿ ಸೆಂಡ್ ಹಿಸ್ ಅಂಬಾಸಿಡರ್ ಟು ಜಪಾನ್, ಟಿಬೇಟ್, ಇತರೆ ದೇಶಗಳಿಗೆ, ಜಪಾನ್, ಟಿಬೇಟ್ ಮತ್ತು ಮುಂತಾದ ದೇಶಗಳಿಗೆ ತನ್ನ ರಾಯಭಾರಿಗಳನ್ನು ಅಥವಾ ತನ್ನ ನಿಯೋಗಗಳನ್ನು ಕಳಿಸ್ತಾನೆ ಅನ್ನುವಂಥದ್ದು ಗೊತ್ತು. ಹಾಗೆಯೇ ಹಿ ಕಂಡಕ್ಟೆಡ್ 4th ಬುದ್ಧಿಸ್ಟ್ ಕೌನ್ಸಿಲ್, 4ನೇ ಬೌದ್ಧ ಮಹಾಸಮ್ಮೇಳನವನ್ನು ಸಾಶ 102ರಲ್ಲಿ ಜಾರಿಗೊಳಿಸ್ತಾನೆ ಅಥವಾ ನೆರವೇರಿಸ್ತಾನೆ ಅಲ್ವಾ. ಸೊ ಈ ಎಲ್ಲ ಕ್ರಮಗಳು ಬೌದ್ಧ ಧರ್ಮ ಹರಡುವಿಕೆಗೆ ಅವನು ತೆಗೆದುಕೊಂಡಂತಹ ಕ್ರಮಗಳು ಅಂತೇಳಿ ನಾವು ಗುರುತಿಸ್ತೇವೆ. ಅದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು. ನೆಕ್ಸ್ಟು, ಗುಪ್ತರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುವ ಯಾವುದಾದ್ರೂ 2 ಪ್ರಮುಖ ಮೂಲಗಳನ್ನು ಅಥವಾ ಮೂಲಾಧಾರಗಳನ್ನು ಹೆಸರಿಸಿ. ನೇಮ್ ಎನಿ 2 ಇಂಪಾರ್ಟೆಂಟ್ ಸೋರ್ಸಸ್ ವಿಚ್ ಹೆಲ್ಪ್ ಅಸ್ ಟು ನೋ ಅಬೌಟ್ ದ ಗುಪ್ತಾ ಹಿಸ್ಟ್ರಿ. ಸೊ ಗುಪ್ತರ ಇತಿಹಾಸ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಆಧಾರಗಳು. ಅದರಲ್ಲಿ ಅಲಹಾಬಾದ್ ಇನ್ಸ್ಕ್ರಿಪ್ಷನ್, ಹೌದಲ್ವಾ, ಅಲಹಾಬಾದ್ ಸ್ತಂಭ ಶಾಸನ ಅಂತೇಳಿ ಕರಿತೇವೆ. ಸೊ ಅದು ಸಮುದ್ರಗುಪ್ತನ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ದೆನ್ ವರ್ಕ್ಸ್ ಆಫ್ ಕಾಳಿದಾಸನ ಕೃತಿಗಳು ಕೂಡ ಸಹಾಯಕ್ಕೆ ಬರ್ತವೆ. ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ಸೊ ವಿಶಾಖದತ್ತಾಸ್ ವರ್ಕ್ಸ್ ಆರ್ ಮುದ್ರಾ ರಾಕ್ಷಸ ಆ್ಯಂಡ್ ದೇವಿ ಚಂದ್ರಗುಪ್ತಂ. ರಾಜಶೇಖರನ ಕಾವ್ಯಮೀಮಾಂಸೆ, Rajashekara's Kavyamimamsa, it is also one of the most important source which is available to learn about the Gupta dynasty. ಹಾಗೆಯೇ ಫಾಹಿಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳು, ಹೌದಲ್ವಾ. ಸೊ ಇವೆಲ್ಲವೂ ಕೂಡ ಗುಪ್ತರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇರುವಂತಹ ಪ್ರಮುಖ ಆಧಾರಗಳು ಅಂತೇಳಿ ಗುರುತಿಸ್ತೇವೆ. ಸೊ ಅದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು. ಸೊ ಇದಿಷ್ಟು 2 ಅಂಕಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಇಲ್ಲಿ ಒಟ್ಟು 5 ಪ್ರಶ್ನೆಗಳಿರ್ತವೆ. ಯಾವುದಾದ್ರೂ 3ಕ್ಕೆ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ನೆಕ್ಸ್ಟು 5 ಮಾರ್ಕ್ಸ್ ಕ್ವಶನ್ಸ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 15 to 20 ಸೆಂಟೆನ್ಸಸ್ ಈಚ್ ಅಂತೇಳಿ ಕೇಳ್ತಾರೆ. ಸೊ ಇಲ್ಲೂ ಕೂಡ 3 ಕ್ವಶನ್ಸ್ ಇರುತ್ತೆ. ಯು ಹ್ಯಾವ್ ಟು ಅಟೆಂಡ್ ಎನಿ 1, ಯಾವುದಾದ್ರೂ 1ಕ್ಕೆ ನೀವು ಬರೀಬೇಕಾಗ್ತದೆ. ಸೊ ಅದರಲ್ಲಿ ಪ್ರಮುಖವಾದಂಥ ಪ್ರಶ್ನೆಗಳು ಪಿಕ್ ಮಾಡಿರುವಂಥದ್ದು, ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವದ ಬಗ್ಗೆ ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಚಿಯಾಲಜಿಕಲ್ ಸೋರ್ಸಸ್ ಇನ್ ರೀಕನ್ಸ್ಟ್ರಕ್ಟಿಂಗ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ. ಸೊ ಭಾರತದ ಇತಿಹಾಸ, ಅದರಲ್ಲೂ ವಿಶೇಷವಾಗಿ ಇತಿಹಾಸ ಪೂರ್ವಕಾಲ ಅಂತೇಳಿ ಕರಿತೀವಲ್ವ. ಸೊ ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಮಗೆ ಪ್ರಾಕ್ತನ ಆಧಾರಗಳು ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ, ಹೌದಲ್ವಾ. ಸೊ ಅವು ಹೇಗೆ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನು ನಾವಿಲ್ಲಿ ಎಕ್ಸ್ಪ್ಲೈನನ್ನು ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟು, ಗಾಂಧಾರ ಕಲಾಶೈಲಿಯ ಮುಖ್ಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತೇಳಿ. ಸೊ ಕಾನಿಷ್ಕನ ಕಾಲದ ನಂತರದಲ್ಲಿ, ಅದರ ಕುಶಾನರ ಕಾಲದಲ್ಲಿ ಈ ಗಾಂಧಾರ ಸ್ಟೈಲ್ ಆಫ್ ಆರ್ಟ್ ಏನಿದೆಯೋ, ಸೊ ಅದು ಡೆವಲಪ್ ಆಗುತ್ತೆ ಭಾರತದಲ್ಲಿ. ಸೊ ಅದರ ಪ್ರಮುಖ ಲಕ್ಷಣಗಳನ್ನು ಇಲ್ಲಿ ಗುರುತಿಸಬೇಕಾಗ್ತದೆ. ಡಿಸ್ಕ್ರೈಬ್ ಚೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯೆಸ್ಟ್ ಕ್ವಶನ್. ನೆಕ್ಸ್ಟ್, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿಸ್ಕ್ರೈಬ್ ದ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಚೋಳಾಸ್. ಚೋಳರ ಗ್ರಾಮಾಡಳಿತ. ಸೊ ತುಂಬಾ ಇಂಪಾರ್ಟೆಂಟು ಮತ್ತು ಈಸಿಯಾಗಿದೆ. ಸೊ ಇದು ಕೂಡ ನೀವು ಎಕ್ಸಾಮ್ಗೆ ಅಧ್ಯಯನ ಮಾಡಲೇಬೇಕಾದಂತಹ ಪ್ರಶ್ನೆ. ನೆಕ್ಸ್ಟು 10 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 30 to 40 ಸೆಂಟೆನ್ಸಸ್ ಈಚ್. ಸೊ ಇಲ್ಲೂ ಕೂಡ 3 ಕ್ವಶನ್ಸ್ ಇರುತ್ತೆ. ಯಾವುದಾದ್ರು 1ಕ್ಕೆ ನಾವು ಅಟೆಂಡ್ ಮಾಡಬೇಕು.
ಅದರಲ್ಲಿ ಮುಖ್ಯವಾಗಿ ಮೊದಲನೇ ಪ್ರಶ್ನೆ, ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯ ಬಗ್ಗೆ ಬರೆಯಿರಿ. ರೈಟ್ ಅಬೌಟ್ ದ ಪೊಲಿಟಿಕಲ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ರಿಲಿಜಿಯಸ್ ಕಂಡೀಷನ್ ಆಫ್ ಆರ್ಯನ್ಸ್. ಸೊ ಇದು ತುಂಬಾ ಇಂಪಾರ್ಟೆಂಟು, ಟೆಸ್ಟಿಗೆ ಬಂದೇ ಬರುವಂತಹ ಪ್ರಶ್ನೆ, ಓದ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್, ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಅಚೀವ್ಮೆಂಟ್ ಆಫ್ ಅಶೋಕ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 10 marks. ಆ್ಯಂಡ್ ಥರ್ಡ್ ಒನ್, ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ, ವಿವರಿಸಿ. ವೈ ದ ಗುಪ್ತಾ ಏಜ್ ಇಸ್ ಕಾಲ್ಡ್ ದ ಗೋಲ್ಡನ್ ಏಜ್ ಇನ್ ಇಂಡಿಯನ್ ಹಿಸ್ಟ್ರಿ, ಎಕ್ಸ್ಪ್ಲೇನ್. ಸೊ ದಿಸ್ ಇಸ್ ಆಫ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನಾಟ್ ಓನ್ಲಿ ಫಾರ್ ದ ಟೆಸ್ಟ್, ಕೇವಲ ಟೆಸ್ಟಿಗೆ ಮಾತ್ರ ಅಲ್ಲ, ಎಕ್ಸಾಮ್ನ ದೃಷ್ಟಿಯನ್ನು ಇಟ್ಕೊಂಡು ಕೂಡ ಇದು ತುಂಬಾ ಇಂಪಾರ್ಟೆಂಟು. ಸೊ ಅದನ್ನು ಕೂಡ ಓದ್ಕೊಳ್ಬೇಕು. ಸೊ ಇದಿಷ್ಟು 10 marksಗೆ ಸಂಬಂಧಿಸಿದಂಥ ಪ್ರಶ್ನೆ. 3 ಪ್ರಶ್ನೆಗಳಿರ್ತವೆ, ಯಾವುದಾದ್ರು ಒಂದಕ್ಕೆ ಉತ್ತರವನ್ನು ಬರೀಬೇಕು. ಲಾಸ್ಟ್ ಮೇನಿಗೆ ಹೋಗ್ಬಿಡೋಣ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅರೇಂಜ್ ದಿ ಫಾಲೋಯಿಂಗ್ ಇವೆಂಟ್ ಇನ್ ಕ್ರಾನಾಲಜಿಕಲ್ ಆರ್ಡರ್. ಸೊ ಅದರಲ್ಲಿ ಮೊದಲನೇದು ಪ್ರಾಚೀನ ಶಿಲಾಯುಗ ಅಂತೇಳಿ ಆಪ್ಷನ್ ಕೊಟ್ಟಿದೆ ನೋಡಿ. ಪ್ರಾಚೀನ ಶಿಲಾಯುಗ, ಪ್ಯಾಲಿಯೋಲಿಥಿಕ್ ಏಜ್. ಸೊ ನೋಡಿ, ಇಂಥದ್ದೇನಾದ್ರು ಬಂತು ಅಂದರೆ ಅದಕ್ಕಿಂತ ಮೊದಲು ಯಾವ ಘಟನೆಗಳು ಕೂಡ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಫಸ್ಟ್ ಆಪ್ಷನ್ ಅಲ್ಲೂ ಕೂಡ ಫಸ್ಟೇ ಇದೆ. ಸೊ ಫಸ್ಟಿಗೆ ಅದನ್ನು ಬರೆದ್ಬಿಡ್ಬೋದು. ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ, ಬೃಹದೇಶ್ವರ ದೇವಸ್ಥಾನದ ನಿರ್ಮಾಣ, ಕನ್ಸ್ಟ್ರಕ್ಷನ್ ಆಫ್ ಬೃಹದೇಶ್ವರ ಟೆಂಪಲ್. ಸೊ ಯಾರು ನಿರ್ಮಾಣ ಮಾಡಿದ್ದು ನಿಮ್ಗೆ ಗೊತ್ತಿದೆ, ರಾಜರಾಜ ಚೋಳರ ಕಾಲದಲ್ಲಿ, ಅಂದರೆ 1009 CE, 1009 ಸಾಶ 1009ರಲ್ಲಿ ರಾಜರಾಜ ಚೋಳ ಕನ್ಸ್ಟ್ರಕ್ಟೆಡ್ ದಟ್ ಬೃಹದೇಶ್ವರ ಟೆಂಪಲ್. ಹೌದಲ್ವಾ? ಬೃಹದೇಶ್ವರ ದೇವಾಲಯವನ್ನು ರಾಜರಾಜ ಚೋಳ 1009ರಲ್ಲಿ ಸ್ಥಾಪನೆ ಮಾಡ್ತಾನೆ. ಸೊ ಅದನ್ನು ಅಲ್ಲಿ ಇಟ್ಕೊಂಡಿರೋಣ. ನೆಕ್ಸ್ಟ್, 3ನೇ ಬೌದ್ಧ ಪರಿಷತ್, ದ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್. ಸೊ ಇಟ್ ವಾಸ್ ಕಂಡಕ್ಟೆಡ್ ಇನ್ ದ ಟೈಮ್ ಆಫ್ ದ ಅಶೋಕನ ಕಾಲದಲ್ಲಿ ಈ 3ನೇ ಬೌದ್ಧ ಮಹಾಸಮ್ಮೇಳನ ನಡೆಯುತ್ತೆ. ಎಷ್ಟರಲ್ಲಿ? ಸಾಶಾಪು 250ರಲ್ಲಿ ಅಲ್ವಾ, ಇನ್ 250 BCE. ದ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಕಂಡಕ್ಟೆಡ್ ಬೈ ಅಶೋಕ ಅಟ್ ಪಾಟಲಿಪುತ್ರ. ನೆಕ್ಸ್ಟು ಶಕಯುಗ ಅಂತ ಹೇಳಿದೆ. ಸೊ ಶಕಯುಗ ಇಟ್ ವಾಸ್ ಶಕ ಎರಾ ಇಟ್ ವಾಸ್ ಸ್ಟಾರ್ಟೆಡ್ ಬೈ ಕಾನಿಷ್ಕನ ಕಾಲದಲ್ಲಿ ಪ್ರಾರಂಭ ಆಗಿದ್ದು ಇನ್ 78 CE, ಸಾಶ 78ರಲ್ಲಿ ಪ್ರಾರಂಭ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ನಾವು ನೋಡೋದಾದರೆ ಮೊದಲನೇ ಆಪ್ಷನ್ ಯಾವುದು? ಹಾಗಾದರೆ ಪ್ರಾಚೀನ ಶಿಲಾಯುಗವನ್ನು ನಾವು ಬರಿಬೇಕಾಗ್ತದೆ. ಪ್ಯಾಲಿಯೋಲಿಥಿಕ್ ಏಜನ್ನೇ ಬರಿಬೇಕು, ಅಲ್ಲೂ ಅದು ಫಸ್ಟ್ ಇದೆ. ಸೊ ಮೊದಲನೇದೇ ಬರಿಬೇಕು. ಎರಡನೇ ಆಪ್ಷನ್ ಆಗಿ ತೆಗೆದುಕೊಳ್ಳೋದಾದರೆ ಯಾವುದದು? ಥರ್ಡ್ ಒನ್ ಅಲ್ವಾ, 3ನೇ ಬೌದ್ಧ ಪರಿಷತ್ತು. ಸೊ 3ನೇ ಬೌದ್ಧ ಪರಿಷತ್ತಾದಂಥ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್. ಸೊ ದಟ್ ಈಸ್ ದ ಸೆಕೆಂಡ್ ಒನ್ ಆಪ್ಷನ್. ಆ್ಯಂಡ್ ದೆನ್ ಥರ್ಡ್ ಆಗಿ ತೆಗೆದುಕೊಳ್ಳೋದಾದರೆ 78 CEಯಲ್ಲಿ ಪ್ರಾರಂಭವಾದಂತಹ ಶಕಯುಗ, ಶಕ ಎರಾ ಇಸ್ ದ ಥರ್ಡ್ ಒನ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದ ಕನ್ಸ್ಟ್ರಕ್ಷನ್ ಆಫ್ ಬೃಹದೇಶ್ವರ ಟೆಂಪಲ್, ಬೃಹದೇಶ್ವರ ದೇವಸ್ಥಾನದ ನಿರ್ಮಾಣ. ಸೊ ಅದು 4ನೇದಾಗುತ್ತೆ. ಸೊ ಹೀಗೆ ಕ್ರಾನಾಲಜಿಕಲ್ ಆರ್ಡರ್ನ ನೀವು ಬರಿಬೋದು. ಸೊ ಇವಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಹ ಪ್ರಶ್ನೆಗಳು. ಅಷ್ಟು ಇಂಪಾರ್ಟೆಂಟು ಅನ್ನೋ ಉದ್ದೇಶಕ್ಕೋಸ್ಕರನೇ ಇದನ್ನು ನಾನು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ತೆಗೆದುಕೊಂಡಿದ್ದೇನೆ. ಇವಿಷ್ಟನ್ನು ಓದ್ಕೊಳ್ಳಿ ಮಕ್ಕಳೇ. 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ 100% ನೀವು ಎಕ್ಸಾಮ್ನಲ್ಲಿ 100ಕ್ಕೆ 100% ಮಾರ್ಕ್ಸನ್ನು ಪಡ್ಕೊಳ್ಬೋದು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಎಲ್ರಿಗೂ ಕೂಡ ನಮಸ್ಕಾರ.